ಸಚಿವ ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆ ಸಂಬಂಧ ವಿಧಾನಸೌಧ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಜೀವ ಬೆದರಿಕೆ ಸಂಬಂಧ ಬಿಜೆಪಿ ನಾಯಕರ ವಿರುದ್ಧ ಖರ್ಗೆ ಕಿಡಿಕಾರಿದ್ದಾರೆ. ನಾನು ಗಂಡೋ ಹೆಣ್ಣು ಅಂತ ಸಂಸದರು ಹೇಳ್ತಾರೆ. ಸಂಸದ ಪ್ರತಾಪ್ ಸಿಂಹ ನಮ್ಮ ಖಾಸಾ ದೋಸ್ತ್. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಮಹಾನ್ ಪಂಡಿತರು. ಚುನಾವಣೆಯಲ್ಲಿ ಗಲಭೆ ಸೃಷ್ಟಿಸುವ ಹುನ್ನಾರ ಇದು. ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಮಾಜಿ ಸಂಸದರು ನೀವು ಹೇಳ್ತೀರಲ್ಲ, ನಮ್ಮ ಖಾಸ್ ದೋಸ್ತ್ ಮೈಸೂರು ಪ್ರತಾಪ್ ಸಿಂಹ, ಅವ್ರೇನು ಹೇಳ್ತಾರೆ ನನ್ನ ಬಗ್ಗೆ? ಪ್ರಿಯಾಂಕ್ ಖರ್ಗೆ ಗಂಡೋ ಹೆಣ್ಣೋ ಎಂಬ ಗೊಂದಲವಿದೆ. ಪ್ರಿಯಾಂಕ್ ಖರ್ಗೆ ರಾಜೀವ್ ಗಾಂಧಿಯವರ ಪುತ್ರಿಯರ ಹೆಸರಿಟ್ಟುಕೊಂಡಿದ್ದಾರೆ. ಏನಕ್ಕೆ? ಯಾವುದೋ ಒಂದು PSI ಹಗರಣ ಕೇಳಿದ್ದಕ್ಕೆ. ಲಾಜಿಕ್ ಇಲ್ಲ. ಬಿಟ್ಕಾಯಿನ್ ಹಗರಣ ನಾವು ಹೊರಗೆ ತಂದಾಗ ಮೆಚ್ಯೂರಿಟಿ ಇಲ್ಲ ಪ್ರಿಯಾಂಕ್ ಖರ್ಗೆಗೆ ಅಂತ ಹೇಳಿದವರು. ನನ್ನ ಮಾತುಗಳಲ್ಲ, ಇದು BJP ಅವರ ಮಾತುಗಳು. ಈ ಮರಿ ಖರ್ಗೆ ಆಗಾಗ ಬಂದು ಕಾಕ ಎನ್ನುತ್ತಾನೆ PSI ಹಗರಣದ ಬಗ್ಗೆ. 1,76,000 ಜನ ಎಕ್ಸಾಮ್ ಬರ್ತಾರೆ. ಅದರಲ್ಲಿ 54,000 ಜನ ಕ್ವಾಲಿಫೈ ಆಗಿದ್ರು. ಮಾಧ್ಯಮದ ಮೂಲಕ ತಿಳಿಸ್ಬೇಕಾಗುತ್ತೆ ಜನರಿಗೆ. ಆದರೆ ನೀವು ಮಾತಾಡಿದಾಗ ಪ್ರಬುದ್ಧರು, ನಾವು ಮಾತಾಡಿದಾಗ ಗಡ್ರು. ಈ ರಫೇಲ್ ಬಗ್ಗೆ ಇರ್ಬೋದು, ಮಿಲಿಟ್ರಿ ಬಗ್ಗೆ ಇರ್ಬೋದು, ಅವಾಗ ಮಾಡಿದಾಗ ಇವರೆಲ್ಲರೂ ಮಿಲಿಟ್ರಿ ಎಕ್ಸ್ಪರ್ಟ್ಸ್ ಆಗ್ತಾರೆ. ಕರೋನಾ ಸಂದರ್ಭ ಬಂದಾಗ ಇವರೆಲ್ಲರೂ ಹೆಲ್ತ್ ಎಕ್ಸ್ಪರ್ಟ್ಸು, BJP ಸ್ಪೋಕ್ಸ್ ಪರ್ಸನ್ಸ್ ಎಲ್ಲರೂ. ಡಿಮಾನಿಟೈಸೇಷನ್ ಬಂದಾಗ ಆರ್ಥಿಕ ತಜ್ಞರು. ಚೈನಾ ಪಾಕಿಸ್ತಾನ ಇಶ್ಯೂ ಬಂದಾಗ ಇವರೆಲ್ಲರೂ ಫಾರಿನ್ ಪಾಲಿಸಿ ಎಕ್ಸ್ಪರ್ಟ್ಸ್ ಆಗ್ತಾರೆ. ಹಿಂದುತ್ವ ಬಂದಾಗೆಲ್ಲ ಇವರು ತತ್ವಜ್ಞಾನಿಗಳು. ಇವರೆಲ್ಲರೂ ಒಂದು ಫಿಲಾಸಫಿಕಲ್ ಇದರಲ್ಲಿ ಹೋಗ್ಬಿಡ್ತಾರೆ. ಎಲೆಕ್ಷನ್ ಬಂದರೆ ಇವರೆಲ್ಲ ಚಾಣಕ್ಯರು. ಆರ್ಟಿಕಲ್ 370 ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದರೆ ಇವರೆಲ್ಲರೂ ಸಂವಿಧಾನದ ಎಕ್ಸ್ಪರ್ಟ್ಸು. ಯಾರು ಇವರೆಲ್ಲರೂ? ಇವ್ರು ಮಾತಾಡಿದಾಗ ಸರಿ, ನಾವು ಮಾತಾಡಿದಾಗ ತಪ್ಪಿದೆ. ನಾವು ಲಾಜಿಕಲಿ ಕ್ವೆಶ್ಚನ್ ಕೇಳಿದ್ರೆ ನಮಗೆ ಯಾವಾಗಲೂ ವೈಯಕ್ತಿಕ ಟೀಕೆ. ಯಾಕಂದರೆ ಅವ್ರ ಜನನೇ ಅವ್ರಿಗೆ ಮುದ್ಗೆ ಹಾಕ್ತಾ ಇದ್ದಾರೆ ಕೆಲಸ ಆಗಿಲ್ಲ ಅಂತ. ಕೆಲಸ ಆಗಿಲ್ಲ ಅಂದ್ಬಿಟ್ಟು ಅದಕ್ಕೆ ಅವ್ರಿಗೆ ಜೀವ ಬೆದರಿಕೆ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಮತ್ತು ಪದೇ ಫ್ರೀ ಆ್ಯಂಡ್ ಫೇರ್ ಅಂದರೆ ಏನರ್ಥ? ಯಾರು ಕಪಿ ಮುಷ್ಟಿನಲ್ಲಿ ಇರೋದು ಎಲೆಕ್ಷನ್ ಕಮಿಷನ್ನು? ಹೇಳ್ಬಿಡಿ. ರಾಹುಲ್ ಗಾಂಧಿಯವ್ರ ಪ್ರಭಾವ ಬೀರ್ತಾ ಇದ್ದಾರಾ? ಖರ್ಗೆ ಅವ್ರ ಪ್ರಭಾವ ಬೀರ್ತಾ ಇದ್ದಾರಾ? ಪ್ರಿಯಾಂಕ್ ಖರ್ಗೆ ಪ್ರಭಾವ ಬೀರ್ತಾ ಇದ್ದಾರಾ? ಏನು ಅಮಿತ್ ಶಾ ಅವರು ಮೋದಿಯವ್ರ ಪ್ರಭಾವ ಬೀರ್ತಾ ಇದ್ದಾರಾ? ಏನು ನಿಮ್ಗೆ ಸೋಲ್ಸ್ಲಿಕ್ಕೆ ಅವರೇ ಹುನ್ನಾರ ಮಾಡ್ತಾ ಇದ್ದಾರಾ? ನನಗೇನೋ ಏನಾಗಿದೆ ಅಂದರೆ ಇವರು ಆತಂಕ ಪಟ್ಬಿಟ್ಟಿದ್ದಾರೆ ಸೋಲ್ತಾರೆ ಅಂತ. ಅದಕ್ಕೆ ದಿನ ಏನಾದರೂ ಒಂದು ಹೊಸ ತರ್ತಾ ಇದ್ದಾರೆ ಇವಾಗ. ನಂದು ನೇರವಾದಂಥ ಆರೋಪ ಏನು BJP ಅವ್ರ ಮೇಲೆ ಅಂದರೆ, ನೀವೇ ಈ ಚುನಾವಣೆಯಲ್ಲಿ ಗೊಂದಲ ಸೃಷ್ಟಿ ಮಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ರೀತಿ ನೀವೇ ಮಾಡ್ತಾ ಇರೋದು. ಬೇರೆ ಯಾರೂ ಮಾಡ್ತಾ ಇಲ್ಲ. ಈಗ ನಿಮ್ಮ ಸರ್ಕಾರ ಮೇಲಿದೆ, ನಿಮ್ಮ ಕಪಿ ಮುಷ್ಟಿನಲ್ಲಿ EC ಇದೆ. ಅಂದ್ರೂ ಪದೇ ಫ್ರೀ ಆ್ಯಂಡ್ ಫೇರ್ ಭಯಭೀತವಾದಂಥ ವಾತಾವರಣ ಎಲ್ಲಿದೆ ಹೇಳಿ? ಒಬ್ಬರನ್ನ ದೂರು ಕೊಟ್ಟಿದ್ದಾರಾ ಇಲ್ಲಿ ನಮ್ಮ ಚುನಾವಣೆ ಇಲ್ಲಿ?